ಹಾಯ್ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ಅಥವಾ ಒಂದು ಭಾರತದ ಒಂದು ಅಂಚೆ ಇಲಾಖೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಮೇಲೆ ಏನು ಪ್ರತಿಯೊಂದು ವರ್ಷ ಒಂದು ಮ್ಯಾಕ್ಸಿಮಮ್ ಆಗಿ 1 ಲಕ್ಷ ಒಂದು ಹುದ್ದೆಗಳನ್ನ ಯಾವ ರೀತಿ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಾರೆ, ಆ ಒಂದು ಹುದ್ದೆಗಳಲ್ಲಿ ಈ ಬಾರಿ ಅಪ್ಲೈಯನ್ನ ಮಾಡಿ ಒಂದು ಒಳ್ಳೆಯ ಒಂದು ಪೋಸ್ಟ್ BPM ಅಥವಾ ಒಂದು ABPM ಪೋಸ್ಟ್ ಅಲ್ಲಿ ನಾವು ಸೆಲೆಕ್ಷನ್ಸ್ ಅನ್ನ ಪಡಿಬೇಕು, ನಮ್ಮ ಒಂದು ಕೆರಿಯರ್ ಅನ್ನ ಸೆಟಲ್ ಮಾಡ್ಕೋಬೇಕು ಅಂತ ಮ್ಯಾಕ್ಸಿಮಮ್ ಆಗಿ ನಮ್ಮ ಒಂದು ಕರ್ನಾಟಕದ ಕ್ಯಾಂಡಿಡೇಟ್ಸ್ ಗಳು ಪ್ರತಿ ಒಂದು ವರ್ಷ ಈ ಒಂದು ಹುದ್ದೆಗಳಿಗೋಸ್ಕರ ವೈಟ್ ಮಾಡ್ತಾ ಇರ್ತೀರಾ. ನಾವೇನಾದ್ರೂ ಈ ವರ್ಷದ ಮೊದಲನೇ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಗೋಸ್ಕರ ತಾವು ಕಾಯ್ತಾ ಇದ್ರೆ, ವೈಟ್ ಮಾಡ್ತಾ ಇದ್ರೆ, ಪ್ರತಿಯೊಬ್ಬರಿಗೂ ಒಂದು ಬಂಪರ್ ಆಗಿರುವಂತಹ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ನೋಡಿ, ಈ ಒಂದು ವಿಡಿಯೋ ಏನಿದೆ ತಾವು ಕೊನೆ ತನಕ ನೋಡಿದ್ರೆ ಮಾತ್ರ ತಮಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಮೊದಲನೇದಾಗಿ ಆ ಒಂದು ಗುಡ್ ನ್ಯೂಸ್ ಏನಂದ್ರೆ, ಮೊದಲನೇದಾಗಿ ಈ ಒಂದು ವರ್ಷದ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳು ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಖಂಡಿತವಾಗಿ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳು ರಿಲೀಸ್ ಅನ್ನ ಮಾಡ್ತಾರೆ. ತಾವು ಆ ಒಂದು ಸಂದರ್ಭದಲ್ಲಿ ಅಪ್ಲೈ ಮಾಡಬಹುದು ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಬಟ್ ಸ್ನೇಹಿತರೆ, ಇವಾಗ ಏನು ಒಂದು ಸ್ಪೆಷಲ್ ಸೈಕಲ್ ನಲ್ಲಿ ಮತ್ತು ಶೆಡ್ಯೂಲ್ 2 ನಲ್ಲಿ ಏನು ಬಹಳಷ್ಟು ಇನ್ನು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಸೊ ಆ ಒಂದು ರೀಸನ್ ಇಂದ ಏನು ಒಂದು ಮಾರ್ಚ್ ತಿಂಗಳಲ್ಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಬಟ್ ಇವಾಗ ಸ್ಪೆಷಲ್ ಸೈಕಲ್ ಆಗಿರ್ಬೋದು ಅಥವಾ ಒಂದು ಶೆಡ್ಯೂಲ್ 2 ನಲ್ಲಿ ಏನು ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಮಾಡುವಂತಹ ಒಂದು ಪ್ರೋಸೆಸ್ ಏನ್ ಮುಂದುವರಿಯುತ್ತೆ, ಅದು ಒಂದು ಕಂಪ್ಲೀಟ್ ಆಗಿ ಸ್ಟಾಪ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇನ್ನು ಮೇಲೆ ಯಾವುದೇ ಒಂದು ಮೆರಿಟ್ ಲಿಸ್ಟ್ ಗಳು ರಿಲೀಸ್ ಅನ್ನ ಮಾಡುವುದಿಲ್ಲ. ಆ ಒಂದು ವೇಕೆನ್ಸಿಗಳಲ್ಲಿ ರಿಲೀಸ್ ಮಾಡಿರುವಂತಹ ಪ್ರತಿಯೊಂದು ವೇಕೆನ್ಸಿ ಕೂಡ ಫುಲ್ಫಿಲ್ ಆಗಿದ್ದಾವೆ, ಕಂಪ್ಲೀಟ್ ಆಗಿದ್ದಾವೆ. ಇನ್ನು ಮೇಲೆ ಹೊಸದಾಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಅನ್ನ ಮಾಡುವುದಿಲ್ಲ. ಇದರ ಒಂದು ಅರ್ಥ ಏನಂದ್ರೆ, ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳ ಒಂದು ನೋಟಿಫಿಕೇಶನ್ ಈ ತಿಂಗಳು ಅಥವಾ ಒಂದು ನಾಳೆ ತಿಂಗಳಲ್ಲಿ ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ತಾವು ಪಡೆಯಬಹುದು. ಇದು ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಕಾರಣ ಏನಂದ್ರೆ, ಸುಮಾರು 2 ತಿಂಗಳ ನಂತರ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಬಟ್ ಇವಾಗ ಈ ತಿಂಗಳು ಅಥವಾ ಒಂದು ನಾಳೆ ತಿಂಗಳಲ್ಲಿ ತಾವು ನೋಟಿಫಿಕೇಶನ್ ತಾವು ಪಡೆಯಬಹುದು. ಓಕೆನಾ, ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಕಾರಣಕ್ಕೂ ತಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೋಬೇಡಿ. ಕಾರಣ ಏನಂದ್ರೆ, ವೇಕೆನ್ಸಿಗಳು ರಿಲೀಸ್ ಅನ್ನ ಮಾಡಿದ ತಕ್ಷಣ ತಾವು ಅತಿ ಬೇಗವಾಗಿ ತಾವು ಅಪ್ಲೈ ಅನ್ನ ಮಾಡಿ ಒಂದು ಒಳ್ಳೆಯ ಒಂದು ಪೋಸ್ಟ್ ಅನ್ನ ತಾವು ಪಡೆಯಬಹುದು. ಓಕೆನಾ, ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಂದು ಸರ್ಕಾರಿಯ ಒಂದು ಹುದ್ದೆಗಳ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ತಾವು SLC ಮಾಡ್ಕೊಂಡಿದ್ದೀರಾ, ಸೆಕೆಂಡ್ PUC, ITA, ಡಿಪ್ಲೊಮಾ, ಡಿಗ್ರಿ, ಯಾವುದೇ ಒಂದು ಡಿಗ್ರಿಯನ್ನ ಮಾಡ್ಕೊಂಡಿದ್ರು ಕೂಡ ನಿಮ್ಮ ಒಂದು ಕ್ವಾಲಿಫಿಕೇಶನ್ಗೆ ತಕ್ಕ ಹಾಗೆ ಪ್ರತಿಯೊಂದು ಅಪ್ಡೇಟ್ ಅನ್ನ ನಾನು ಕೊಡ್ತೀನಿ. ಕಾರಣ ಏನಂದ್ರೆ, ಒಂದು ಒಳ್ಳೆಯ ಒಂದು ಕ್ವಾಲಿಫಿಕೇಶನ್ ನ ಮಾಡ್ಕೊಂಡಿರ್ತಾರೆ. ನಿಮ್ಮ ಒಂದು ಕ್ವಾಲಿಫಿಕೇಶನ್ ಮೇಲೆ ಬಹಳಷ್ಟು ಒಂದು ಸರ್ಕಾರಿಯ ಒಂದು ವೇಕೆನ್ಸಿಗಳು ರಿಲೀಸ್ ಮಾಡ್ತಾ ಇರ್ತಾರೆ. ಅದರ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇರುತ್ತೆ. ಬಟ್ ನಿಮ್ಗೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಇರುವುದಿಲ್ಲ. ಸೊ ಆ ಒಂದು ರೀಸನ್ ಇಂದ ಪ್ರತಿಯೊಂದು ಅಪ್ಡೇಟ್ ಅನ್ನ ತಾವು ಪಡೆದುಕೊಳ್ಳಿ. ಬೈ ಲಕ್, ಬೈ ಚಾನ್ಸ್ ಬಹಳಷ್ಟು ಒಂದು ಎಕ್ಸಾಮಿನೇಷನ್ಸ್ ನಡೆಸಿದ್ರಾನೆ ಒಂದು ವೇಕೆನ್ಸಿಗಳು ರಿಲೀಸ್ ಅನ್ನ ಮಾಡ್ತಾರೆ. ಅದರ ಬಗ್ಗೆ ತಾವು ಆದಷ್ಟು ತಾವು ಆಕ್ಟಿವ್ ಆಗಿದ್ದು ಅದನ್ನ ತಾವು ಅಪ್ಲೈ ಅನ್ನ ಮಾಡಿ. ಸೊ ಬನ್ನಿ, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳಲ್ಲಿ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟು ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ, ಇದರ ಒಂದು ಬೇಸಿಕ್ ಆಗಿರುವಂತಹ ಒಂದು ಪ್ರತಿಯೊಂದು ಡೀಟೇಲ್ಸ್ ಅನ್ನ ಇಲ್ಲಿ ನಾನು ಪ್ರೊವೈಡ್ ಅನ್ನ ಮಾಡ್ತೀನಿ. ಈ ಒಂದು ಇನ್ಫಾರ್ಮೇಶನ್ ನ ಮುಂದುವರಿಸುವ ಮುಂಚೆ ಸ್ನೇಹಿತರೆ, ಈ ಒಂದು ವಿಡಿಯೋ ಏನಿದೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ಟ್ರೈ ಅನ್ನ ಮಾಡಿ. ಇದೇ ರೀತಿಯಾದಂತಹ ಒಂದು ಬ್ಯಾಕ್ ಟು ಬ್ಯಾಕ್ ನ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಅನ್ನ ಮಾಡಿ. ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸೋಣ. ಸ್ನೇಹಿತರೆ, ಮೊದಲನೇದಾಗಿ ಪ್ರೀವಿಯಸ್ ಇಯರ್ ನಲ್ಲಿ ತಾವೇನಾದ್ರೂ ಅಪ್ಲೈ ಅನ್ನ ಮಾಡಿದ್ದು ನಿಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಖಂಡಿತವಾಗಿ ತಾವು ಈ ಒಂದು ವರ್ಷ ತಾವು ಬಹಳಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ, ಸಪೋಸ್ ಮೊದಲನೇ ಒಂದು ವೇಕೆನ್ಸಿಯಲ್ಲಿ ಸೆಲೆಕ್ಷನ್ ಆಗಿಲ್ಲ, ಖಂಡಿತವಾಗಿ ತಾವು ತಲೆ ಕೆಡಿಸ್ಕೋಬೇಡಿ. ಸೆಕೆಂಡ್ ವೇಕೆನ್ಸಿ, ಥರ್ಡ್ ವೇಕೆನ್ಸಿ, ಈ ರೀತಿಯಾಗಿ ಸುಮಾರು 2 ರಿಂದ 3 ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಒಂದು ಹೇಳ್ತೀನಿ ನೋಡಿ, ಒಂದು ಲಾಜಿಕ್ ಇದೆ. ತಾವು ಅಪ್ಲೈ ಮಾಡಿ ಒಂದು ಸೆಲೆಕ್ಷನ್ ನ ಪಡಿಬೇಕು ಅಂದ್ರೆ ನೋಡಿ, ಮ್ಯಾಕ್ಸಿಮಮ್ ಆಗಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಸೆಲೆಕ್ಷನ್ ಮುಗಿತಾ ಬರ್ತಾ ಇದೆ. ಪ್ರೀವಿಯಸ್ ಆಗಿರುವಂತಹ ಒಂದು ವರ್ಷದಲ್ಲಿ ಸುಮಾರು 90% ಅಬೋವ್ ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಸೆಲೆಕ್ಷನ್ ಆಗೋಗಿದೆ. ಇನ್ನು ಉಳಿದಿರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಒಂದು 80% ಆಗಿರ್ಬೋದು, 85% ಆಗಿರ್ಬೋದು, ಅದರಲ್ಲಿ ಒಂದು 90% ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಈ ಬಾರಿ ಸೆಲೆಕ್ಷನ್ಸ್ ಅನ್ನ ಪಡಿಕೊಳ್ತಾರೆ. ಸೊ ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ.
ಓಕೆನಾ. ಮೊದಲನೇದಾಗಿ ಮಾತಾಡಕ್ ಹೋದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು GDS ಅಂದ್ರೆ ಗ್ರಾಮೀಣ ಡಾಕ್ ಸೇವಕ್ ಅಂತ ನಾವು ಕರಿತೀವಿ. ತಾವು ಮ್ಯಾಕ್ಸಿಮಮ್ ಆಗಿ ಈ ಒಂದು GDS ನ ಒಂದು ಬಹಳಷ್ಟು ಒಂದು ಬ್ರಾಂಚಸ್ ಅನ್ನ ತಾವು ನೋಡಿರ್ತೀರಾ. ಅಂದ್ರೆ ಪ್ರತಿ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಪೋಸ್ಟ್ ಆಫೀಸ್ ಇದ್ದೇ ಇರುತ್ತೆ. ಓಕೆನಾ. ಆ ಒಂದು ಪೋಸ್ಟ್ ಆಫೀಸ್ ನಲ್ಲಿ ತಾವು ಕೆಲಸ ಅನ್ನ ಮಾಡಬೇಕಾಗಿರುತ್ತೆ. ಬಹಳ ದೂರ ಹೋಗಿ ತಾವು ಕೆಲಸ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಊರಿನ ಪಕ್ಕದಲ್ಲಿ ಹೋಗಿ ತಾವು ಕೆಲಸ ಅನ್ನ ಮಾಡಬಹುದು. ಇಲ್ಲಾಂದ್ರೆ ನಿಮ್ಮ ಒಂದು ಊರಿನಲ್ಲೇ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಇದ್ರೆ ಅದರಲ್ಲೇ ತಾವು ಪ್ರಿಫರೆನ್ಸ್ ಅನ್ನ ಕೊಟ್ಟು ಅದರಲ್ಲೇ ತಾವು ಸೆಲೆಕ್ಷನ್ಸ್ ಅನ್ನ ತಾವು ಪಡಿಬಹುದು. ಓಕೆನಾ. ಈ ಬಾರಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಸುಮಾರು 25,000 ಹಿಡಿದು 30,000ವರೆಗೂ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡುವಂತಹ ಒಂದು ಸಾಧ್ಯತೆಗಳಿದಾವೆ. ನೋಡಿ, ಈ ಒಂದು ವೇಕೆನ್ಸಿಗಳು ಒಂದು ಸ್ಟೇಟ್ ವೈಸ್ ರಿಲೀಸ್ ಮಾಡ್ತಾರೆ, ಕ್ಯಾಟಗರಿ ವೈಸ್ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಆ ಒಂದು ವೇಕೆನ್ಸಿಗಳು ರಿಲೀಸ್ ಅನ್ನ ಮಾಡಿದ ತಕ್ಷಣ ನಾನು ಒಂದು ಸ್ಟೇಟ್ ವೈಸ್ ಈ ರೀತಿಯಾಗಿ ವೇಕೆನ್ಸಿಗಳು ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಯಾವ ಒಂದು ಕ್ಯಾಟಗರಿಗೆ ಸೇರಿದ್ರೆ ಯಾವ ರೀತಿ ತಾವು ವೇಕೆನ್ಸಿಗಳನ್ನ ಪ್ರಿಫರೆನ್ಸ್ ಅನ್ನ ತಾವು ಕೊಡಬಹುದು ಎಂಬುದರ ಬಗ್ಗೆ ಅದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ ನಂತರ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಓಕೆನಾ. ಮ್ಯಾಕ್ಸಿಮಮ್ ಆಗಿ BPM ಆಗಿರ್ಬೋದು, ABPM ಆಗಿರ್ಬೋದು ಮತ್ತು ಡಾಕ್ ಸೇವಕ್ ಈ ಒಂದು ಪೋಸ್ಟ್ ಗಳ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ. ನೋಡಿ, ಪೋಸ್ಟ್ ಆಫೀಸ್ ನಲ್ಲಿ ಈ ಒಂದು BPM ಅನ್ನೋದೇನಿದೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದ್ರೆ ಒಂದು ABPM ಗಿಂತ BPM ಪೋಸ್ಟ್ ಒಂದು ಹೈಯೆಸ್ಟ್ ಆಗಿರುವಂತಹ ಒಂದು ಪೋಸ್ಟ್ ಈ ಒಂದು ABPM ಅಸಿಸ್ಟೆಂಟ್ ಆಗಿರುತ್ತೆ. ಯಾವುದಕ್ಕೆ? BPM ಗೆ. ಓಕೆನಾ. ಇಷ್ಟೇ ಒಂದು ಕ್ಲಾರಿಟಿ ಇರುತ್ತೆ. ಏಜ್ ಲಿಮಿಟ್ ಕೆಲವೊಂದು ಕ್ಯಾಂಡಿಡೇಟ್ಗಳು ಒಂದು ಕಮೆಂಟ್ ಅನ್ನ ಮಾಡಿದ್ರು, ಬ್ರದರ್ ನನ್ನ ಒಂದು ಏಜ್ 38 ವರ್ಷ ಆಗಿದೆ, 39 ವರ್ಷ ಆಗಿದೆ, ನನ್ನ ಒಂದು SLC ನಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದೆ, ಯಾವುದಾದ್ರೂ ಒಂದು ಬೆಸ್ಟ್ ಆಗಿರುವಂತಹ ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆ ನನಗೆ ಅಪ್ಡೇಟ್ ಕೊಡಿ ಬ್ರದರ್ ಅಂತ ಒಂದು ಕಮೆಂಟ್ ಅನ್ನ ಮಾಡಿದ್ರು. ನಾನು ಹೇಳ್ತಾ ಇದೀನಿ, ನಿಮ್ಮ ಒಂದು SLC ನಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಇದ್ರೆ ಖಂಡಿತವಾಗಿ ಈ ಒಂದು ಪೋಸ್ಟ್ ಆಫೀಸ್ಗೆ ತಾವು ಅಪ್ಲೈ ಅನ್ನ ಮಾಡಿ. ಕಾರಣ ಏನಂದ್ರೆ ತಾವೇನು ಅಷ್ಟು ಪ್ರಿಪರೇಷನ್ಸ್ ಅನ್ನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಇಲ್ಲಿ ಪಡಿಬಹುದು. 18ರಿಂದ 40 ವರ್ಷವರೆಗೂ ತಮ್ಮ ಒಂದು ಏಜ್ ಇದೆಯಾ, ಕೂಡಲೇ ತಾವು ಈ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಿ. ಅದರಲ್ಲೂ SC/ST ನ ಒಂದು ಕ್ಯಾಟಗರಿ ಸೇರಿದ್ರೆ 5 ವರ್ಷ ತಾವು ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಪಡಿಬಹುದು. ಅದೇ ರೀತಿಯಾಗಿ OBC ನ ಒಂದು ಕ್ಯಾಟಗರಿ ಸೇರಿದ್ರೆ 3 ವರ್ಷ ತಾವು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ತಾವು ಇಲ್ಲಿ ನೋಡಬಹುದು. ಎಕ್ಸಾಮಿನೇಷನ್ ಫೀಸ್ ಬಗ್ಗೆ, ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಜನರಲ್ ಆಗಿರ್ಬೋದು, OBC ಆಗಿರ್ಬೋದು, EWS ಆಗಿರ್ಬೋದು ಅಷ್ಟೇನೋ ಒಂದು ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಕೇವಲ 100 ರೂಪೀಸ್ ಮಾತ್ರ ಇಲ್ಲಿ ಒಂದು ಚಾರ್ಜ್ ಅನ್ನ ಮಾಡ್ತಾರೆ. ಮಿಕ್ಕಿರುವಂತಹ SC/ST ನ ಒಂದು ಕ್ಯಾಂಡಿಡೇಟ್ಗಳಿಗೆ 1 ರೂಪಾಯಿ ಕೂಡ ತಾವು ಫೀಸ್ ಅನ್ನ ಪೇ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋಕೆ ಹೋದ್ರೆ ಕೇವಲ ಒಂದು SLC ಅನ್ನ ಮಾತ್ರ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಓಕೆನಾ. ನೋಡಿ, ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ವೇಕೆನ್ಸಿಗಳಲ್ಲಿ ಕ್ವಾಲಿಫಿಕೇಶನ್ ಅಲ್ಲಿ ಏನು ಚೇಂಜಸ್ ಅನ್ನ ಮಾಡುವುದಿಲ್ಲ. ಕೆಲವೊಂದು ಕ್ಯಾಂಡಿಡೇಟ್ಗಳು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡಿದ್ದಾರೆ. SLC ಒಂದು ಬದಲು ಸೆಕೆಂಡ್ PUC ಅನ್ನ ಇಡ್ತಾರೆ ಕ್ವಾಲಿಫಿಕೇಶನ್ ಅಂತ. ಸೊ ಆ ರೀತಿ ನಡೆಯೋದೇ ಇಲ್ಲ. ಓಕೆನಾ. ಕೇವಲ ಒಂದು SLC ನೇ ಫೈನಲ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಇರುತ್ತೆ. ಓಕೆನಾ. ಬಟ್ ಒಂದು ಕಂಡೀಷನ್, ನಿಮ್ಮ ಒಂದು SLC ನಲ್ಲಿ ಇಂಗ್ಲಿಷ್ ಮತ್ತು ಮ್ಯಾಥ್ಸ್ 2 ಸಬ್ಜೆಕ್ಟ್ಗಳು ಇದ್ದೇ ಇರಬೇಕು. ಅದರ್ ಕಂಡೀಷನ್ ಬಗ್ಗೆ ಮಾತಾಡೋದ್ರೆ ಒಂದು ಕಂಪ್ಯೂಟರ್ ನಾಲೆಜ್ ಇರ್ಬೋದು, ಸೈಕ್ಲಿಂಗ್ ನಾಲೆಜ್ ಇರ್ಬೋದು, ಲೋಕಲ್ ಲ್ಯಾಂಗ್ವೇಜ್ಗಳ ಒಂದು ನಾಲೆಜ್ ಇರಬೇಕು. ಪ್ರೀವಿಯಸ್ ಆಗಿರುವಂತಹ ಒಂದು ವಿಡಿಯೋದಲ್ಲಿ ನಾನು ಬ್ರೀಫ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಈ ಒಂದು ಕಂಪ್ಯೂಟರ್ ನಾಲೆಜ್ ಬಗ್ಗೆ ತಾವು ಆದಷ್ಟು ಬೇಗ 2 ತಿಂಗಳ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಳ್ಳೋದು ಬಹಳ ಅಂದ್ರೆ ಬಹಳ ಒಂದು ಸೂಕ್ತ ಆಗಿರುತ್ತೆ. ಏಕೆಂದ್ರೆ ಒಂದು ನೋಟಿಫಿಕೇಶನ್ ಅಲ್ಲಿ ಹೇಳಿಲ್ಲ ಅಂದ್ರೆ ಸೆಕೆಂಡ್ ನೋಟಿಫಿಕೇಶನ್ ಎಲ್ಲ ಆದ್ರೂ ಕೇಳ್ಬಿಡ್ತಾರೆ, ಏನಂತ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕು ಅಂತ. ಸೊ ಸಾಧ್ಯವಾದಷ್ಟು ನಿಮ್ಮ ಒಂದು ಸೆಲೆಕ್ಷನ್ ಆದ ನಂತರ ತಾವು ಒದ್ದಾಡುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಕೂಡಲೇ ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಳ್ಳಿ. ಓಕೆನಾ. ನಂತರ ಸ್ಯಾಲ್ರಿ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಸ್ಯಾಲ್ರಿಯಲ್ಲಿ ಏನು ಒಂದು ಡೌಟ್ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ. BPM ಗೆ 19,000, ABPM ಗೆ 17,000. ಕೆಲವೊಂದು ಅಲವೆನ್ಸಸ್ ಅನ್ನ ಸೇರಿಸಿ ನಾನು ಹೇಳ್ತಾ ಇದೀನಿ. DNS ಅಲವೆನ್ಸ್ ಸಿಗುತ್ತೆ, ಅಂದ್ರೆ ಭತ್ತೆ ಸಿಗುತ್ತೆ, ಸೈಕಲ್ ಅಲವೆನ್ಸ್ ಸಿಗುತ್ತೆ, ಆಫೀಸ್ ಮೇಂಟೆನೆನ್ಸ್ ಅಲವೆನ್ಸ್ ಸಿಗುತ್ತೆ. ಟೋಟಲ್ ಆಗಿ ತಾವು ಈ ರೇಂಜ್ ಅಲ್ಲಿ ತಾವು ಸಂಬಳವನ್ನು ತಾವು ಪಡಿಬಹುದು. ಅದೇ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದ್ರೆ ಮೊದಲನೇದಾಗಿ ಒಂದು ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಅನ್ನ ಮಾಡ್ತಾರೆ. ನಿಮ್ಮ ಒಂದು SLC ನ ಒಂದು ಪರ್ಸೆಂಟೇಜ್ ಅನ್ನ ನೋಡ್ಕೊಂಡು ನಂತರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ನಂತರ ಟ್ರೈನಿಂಗ್ ನಡೆಯುತ್ತೆ, ನಂತರ ಒಂದು ಜಾಯಿನಿಂಗ್ ಲೆಟರ್ ಬರುತ್ತೆ. ಈ ರೀತಿಯಾಗಿರುವಂತಹ ಕಂಪ್ಲೀಟ್ ಆಗಿರುವಂತಹ ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಡೆಯುತ್ತೆ. ಓಕೆನಾ ಸ್ನೇಹಿತರೆ, ಖಂಡಿತವಾಗಿ ಈ ತಿಂಗಳು ಅಥವಾ ಒಂದು ನಾಳೆ ತಿಂಗಳಲ್ಲಿ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡೇ ಮಾಡ್ತಾರೆ. ತಾವು ಏನ್
ಮಾಡಬೇಕು ಅಂದ್ರೆ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಏನಿದೆ ಇಂಡಿಯಾ ಪೋಸ್ಟ್ ಆಫೀಸ್ GDS ಅಂತ ತಾವು ಗೂಗಲ್ ಅಲ್ಲಿ ಸರ್ಚ್ ಅನ್ನ ಮಾಡಿದ್ರೆ ಇದರ ಒಂದು ನೋಡಿ ಆ ವೆಬ್ಸೈಟ್ ಬರುತ್ತೆ. ಅದರಲ್ಲಿ ತಾವು ಆಗಾಗ ತಾವು ಚೆಕ್ಔಟ್ ಅನ್ನ ಮಾಡ್ತಾ ಇರಿ, ಒಂದು ನೋಟಿಫಿಕೇಶನ್ ನ ಒಂದು ರಿಲೀಸ್ ಮಾಡಿದಾರ ಇಲ್ಲ ಎಂಬುದು. ಓಕೆನಾ, ಅದು ಸೆಕೆಂಡ್ರಿ, ನಾನು ಖಂಡಿತವಾಗಿ ನಾನು ಅಪ್ಡೇಟ್ ಕೊಟ್ಟೇ ಕೊಡ್ತೀನಿ. ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದರೆ ತಾವು ಅಪ್ಲೈ ಅನ್ನ ಮಾಡಬಹುದು. ಆ ರೀತಿಯಾಗಿ ಅಪ್ಡೇಟ್ ಅನ್ನ ಕೊಟ್ಟೇ ಕೊಡ್ತೀನಿ. ತಾವು ಆಗಾಗ ತಾವು ಚೆಕ್ಔಟ್ ಅನ್ನ ಮಾಡ್ತಾ ಇರಿ. ಐ ಹೋಪ್ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ನೋಡಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ವೈಟ್ ಮಾಡ್ತಾ ಇರ್ತಾರೆ ಈ ಒಂದು ವೇಕೆನ್ಸಿಗಳಿಗೋಸ್ಕರ. ಈ ಒಂದು ಗುಡ್ ನ್ಯೂಸ್ ಬಂದಿರೋದು ಅವರಿಗೆ ಗೊತ್ತಿರೋದಿಲ್ಲ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಈ ಒಂದು ವೇಕೆನ್ಸಿಗೆ ವೈಟ್ ಮಾಡ್ತಿದ್ರೆ ಕೂಡಲೇ ಆ ಒಂದು ಸ್ನೇಹಿತನಿಗೆ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ಪ್ರತಿ ಒಂದು ಸರ್ಕಾರಿಯ ಒಂದು ಹುದ್ದೆಗಳ ಒಂದು ಅಪ್ಡೇಟ್ಗಳಿಗೋಸ್ಕರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ವಿಡಿಯೋ ಯೂಸ್ಫುಲ್ ಆಗಿದ್ರೆ ಮಾತ್ರ ಒಂದು ಲೈಕ್ ಮಾಡಿ, ಒಂದು ಒಳ್ಳೆಯ ಒಂದು ಕಮೆಂಟ್ ಅನ್ನ ಮಾಡಿ. ಯಾವುದಾದ್ರೂ ಒಂದು ಸರ್ಕಾರಿಯ ಒಂದು ಹುದ್ದೆಗಳ ಬಗ್ಗೆ ತಾವು ಎಕ್ಸ್ಪೆಕ್ಟ್ ಅನ್ನ ಮಾಡ್ತಿದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡಲೇ ಅದರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ಮುಂದಿನ ಮತ್ತೊಂದು ಬಂಪರ್ ಆಗಿರುವಂತಹ ಅಪ್ಡೇಟ್ ನಲ್ಲಿ ಸಿಗ್ತೀನಿ.